ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಇನ್ನೊಂದು ಅಪ್ಡೇಟ್ ಜೊತೆ ಬಂದಿದ್ದೀನಿ. ಪರ್ಟಿಕ್ಯುಲರ್ಲಿ ಎಕ್ಸಾಮ್ ಏನಾಯಿತು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ನವಂಬರ್-ಡಿಸೆಂಬರಲ್ಲಿ, ಯಾಕಂದರೆ ಡಿಸೆಂಬರ್ ಮುಗಿಬೇಕಾಯಿತು, ಸ್ವಲ್ಪ ಪೋಸ್ಟ್ಪೋನ್ ಆಗಿ ಮೊನ್ನೆ 17th ಎಕ್ಸಾಮ್ ಎಂಡಾಯಿತು. ಓಕೆ, ನಿನ್ನೆ ಎಂಡಾಯಿತು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇರೋದು ನಿಮಗೆ, ಸರ್ ಮೇನ್ 3 ಪಾಯಿಂಟ್ಸು, ರಿಸಲ್ಟ್ ಡೇಟ್ ಯಾವಾಗ? ಓಕೆ, ರಿಸಲ್ಟ್ ಯಾವಾಗ ಬರುತ್ತೆ? ಯಾಕಂದರೆ ನಮ್ಮ ಹುಡುಗರಿಗೆ ತುಂಬ ಕಾತಾಳ ಜಾಸ್ತಿ. ಎಕ್ಸಾಮ್ ಆಗೋವರೆಗೂ ಎಕ್ಸಾಮ್ ಯಾವಾಗ, ಎಕ್ಸಾಮ್ ಬರೆದಾದ್ಮೇಲೆ ರಿಸಲ್ಟ್ ಯಾವಾಗ, ರಿಸಲ್ಟ್ ಬರೆದಾದ್ಮೇಲೆ ವ್ಯಾಲ್ಯೂಯೇಷನ್ ಯಾವಾಗ, ವ್ಯಾಲ್ಯೂಯೇಷನ್ ಯಾವಾಗ ಆದಮೇಲೆ ಮತ್ತು ರಿವ್ಯಾಲ್ಯೂಷನ್ ಯಾವಾಗ, ಮತ್ತು ಮೇಕಪ್ ಎಕ್ಸಾಮ್ ಇರುತ್ತಾ? ಇದು ಸ್ಮಾಲ್ ಡೌಟ್ಸ್ ಕಾಣಿಸುತ್ತೆ. ಸೊ ಅದೇ ಮೂರು ಮೇನ್ ಟಾಪಿಕ್ಸ್ ಮೇಲೆ ಬಂದಿದ್ದೀನಿ. ಸೊ ಮೇನ್ ಥಿಂಗ್ ಏನಂದ್ರೆ, ಫಸ್ಟ್ ರಿಸಲ್ಟ್ ಡೇಟ್ ಯಾವಾಗ, ಮತ್ತು ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸರ್ ರಿಸಲ್ಟ್ ಬರಬೇಕು ಅಂದರೆ ವ್ಯಾಲ್ಯೂಯೇಷನ್ ಆಗಬೇಕಲ್ವಾ? ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಮತ್ತು ಮೇಕಪ್ ಎಕ್ಸಾಮ್ ಇನ್ಫಾರ್ಮೇಷನ್, ಇದು ಯಾಕೋ ತುಂಬ ಜನಕ್ಕೆ ಇನ್ನೂ ಕ್ಲಾರಿಟಿ ಸಿಗ್ದಂಗಿಲ್ಲ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಕ್ಲಾರಿಟಿ ಕೊಡ್ತೀನಿ. ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಆಮೇಲೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ ಡಿಪ್ಲೊಮಾ ಆ್ಯಂಡ್ DCET ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಕಾನ್ಸೆಂಟಾಗಿ ಸಿಗಬೇಕು ಅಂತಂದರೆ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ, ಅಲ್ಲಿರಿ, ಎಲ್ಲ ಅಪ್ಡೇಟ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಹಂಗೆ ND ಅಕಾಡೆಮಿಯಿಂದ DCET ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ನಂಬರ್ 1 DCET ಅಕಾಡೆಮಿ ಅಂತ ಹೇಳ್ಬೋದು. ಆನ್ಲೈನ್ ಕೋಚಿಂಗ್ ಇರುತ್ತೆ, ನಂದು ಆಫ್ಲೈನ್ ಕೋಚಿಂಗ್ ಇರಲ್ಲ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ಆನ್ಲೈನ್ ಅಂತ ಆಫ್ಲೈನ್ ಅಂತ ಕೇಳ್ತೀರಾ. ನಂಬರ್ 1 ರ್ಯಾಂಕು, ನಂಬರ್ 2nd ರ್ಯಾಂಕು, 6th ರ್ಯಾಂಕು, 9th ರ್ಯಾಂಕು, ವಿತಿನ್ 10th 9 ಆಲ್ಮೋಸ್ಟ್ 4 ರ್ಯಾಂಕ್ಸ್ ಬಂದಿರೋದು ಆನ್ಲೈನ್ ಕೋಚಿಂಗಲ್ಲೇ. ಯಾಕೆ ಅವ್ರು ಓದಿಲ್ವಾ? ಓಕೆ, ಸೊ ಇಟ್ ಡಸಂಟ್ ಮ್ಯಾಟರ್. ನಾನು ಒಳ್ಳೆ ಕೋಚಿಂಗ್ ಕೊಡ್ತೀನಿ ಅಂದರೆ ನಾನು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದೇ ಒಂದು ಎಲ್ಲ ಹುಡುಗರಿಗೆ ಈಕ್ವಲ್ ಆಗಿ ಸಿಗಲಿ ಅಂದ್ಬಿಟ್ಟು. ಓಕೆ, ಸೊ ಡಸಂಟ್ ಮ್ಯಾಟರ್, ತಲೆ ಕೆಡಿಸ್ಕೊಬೇಡಿ. ಇಫ್ ಯು ಆರ್ ವಿಲ್ಲಿಂಗ್ ಟು ಲರ್ನ್, ಐ ವಿಲ್ ದೇರ್ ಟು ಹೆಲ್ಪ್ ಯು. ಸೊ ಹೇಳ್ತಾ ಇದ್ದಲ್ಲ, ಕ್ಲಾಸಸ್ ರೆಸ್ಯೂಮ್ ಆಗ್ತಾ ಇದೆ ಇವತ್ತಿಂದ. ಅದು ಲಾಂಗ್ ಟರ್ಮ್ ಬ್ಯಾಚು ಫ್ರೀ ರೆಸ್ಯೂಮ್ ಆಗ್ತಾ ಇದೆ. ಇವತ್ತು ಜಾಯ್ನ್ ಆದರೆ ಶಾರ್ಟ್ ಟರ್ಮ್ ಬ್ಯಾಚ್ಗೆ ಫ್ರೀ ಎಂಟ್ರಿ ಇರುತ್ತೆ. ಆಮೇಲೆ ಶಾರ್ಟ್ ಟರ್ಮ್ ಬ್ಯಾಚು ಅರೌಂಡ್ ಫೆಬ್ರವರಿ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲ ಶಾರ್ಟ್ ಟರ್ಮ್ ಬ್ಯಾಚ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆಫ್ಲೈನು ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಬಿ ಕ್ಯೂರಿಯಸ್ ಅಬೌಟ್ ಲರ್ನಿಂಗ್, ದಟ್ಸ್ ಆಲ್. ಐ ವಿಲ್ ಹೆಲ್ಪ್ ಯು ಔಟ್. ಈಗ ರೆಕಾರ್ಡ್ ಕ್ಲಾಸ್ ಬೇಕು ಸರ್, ಸಾಕು ನಾನು ಓದ್ಕೊತೀನಿ. ರೆಡಿ ಕೋರ್ಸ್ ಇದೆ ಅಂದರೆ ರೆಡಿ ಕೋರ್ಸ್ ಅವೈಲೇಬಲ್ ಇದೆ. 100 ಮಾರ್ಕ್ಸ್ ಕವರ್ ಆಗಿದೆ, 5 ಸಬ್ಜೆಕ್ಟ್ ಕವರ್ ಆಗಿದೆ, ವಿತ್ ಆಲ್ MCQs ಎಲ್ಲ ಕವರ್ ಆಗಿದೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ದ ಸೇಮ್ ನಂಬರ್. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಯಾಕಂದರೆ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ, ಆಮೇಲೆ ಜಾಸ್ತಿ ಹೇಳ್ತೀನಿ ಅಂತೀರಾ, ಬೇಡ. ಓಕೆ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ದ ಫಸ್ಟ್ ಥಿಂಗ್, ದ ರಿಸಲ್ಟ್ ಡೇಟ್. ರಿಸಲ್ಟ್ ಡೇಟ್ ಯಾವಾಗ ಸರ್? ಸೊ ರಿಸಲ್ಟ್ ಡೇಟ್ ಬಂದು ವ್ಯಾಲ್ಯೂಯೇಷನ್ ಆಗಬೇಕು. ವ್ಯಾಲ್ಯೂಯೇಷನ್ ಆದಮೇಲೆ ರಫ್ಲಿ ಐಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 15th ಅರೌಂಡ್. ಓಕೆ, Jan 15th ಅಥವಾ 20th ಒಳಗಡೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಬೇಗ ವ್ಯಾಲ್ಯೂಯೇಷನ್ ಆಗುತ್ತೆ, ಯಾಕಂದರೆ ಇರೋದೇ ಕಡಿಮೆ ಸಬ್ಜೆಕ್ಟ್ಸು, ಅಂತ ಮೇಜರ್ ಸಬ್ಜೆಕ್ಟ್ಸ್ ಏನಿಲ್ಲ. ಓಕೆ, ಸೊ ಬೇಗ ವ್ಯಾಲ್ಯೂಯೇಷನ್ ಆಗುತ್ತೆ. ಮೇಯ್ನ್ಲಿ ದ ಮ್ಯಾಥ್ಸು, ಯಾಕಂದರೆ ಫಸ್ಟ್ ಸೆಮ್ಮಲ್ಲಿ 19 ಬ್ರಾಂಚ್ಗೆ ಮ್ಯಾಥ್ಸ್ ಇದೆ. ಅದೊಂದು ಆದರೆ ಎಲ್ಲ ಆಲ್ಮೋಸ್ಟ್ ಆದಂಗೆ. ಓಕೆ, ಸೊ ಅರೌಂಡ್ Jan 15th ಆರ್ Jan 20th ನಿಮಗೆ ರಿಸಲ್ಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅಲ್ಲಿವರೆಗೂ ಹೋಲ್ಡ್ ಯುವರ್ ಬ್ರೆತ್ಸ್. ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ಥಿಂಗ್, ವ್ಯಾಲ್ಯೂಯೇಷನ್ ಯಾವಾಗ ಸರ್? ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ರಿಸಲ್ಟ್ ಬರಬೇಕು ಅಂದರೆ ವ್ಯಾಲ್ಯೂಯೇಷನ್ ಆಗಬೇಕಲ್ಲ. ವ್ಯಾಲ್ಯೂಯೇಷನ್ ಯಾವಾಗ ಬರಬೇಕು ಸ್ಟಾರ್ಟ್ ಆಗುತ್ತೆ ಅಂದರೆ, ಸರ್ಕ್ಯುಲರ್ ಬಿಟ್ಟಿದ್ದಾರೆ ನಿನ್ನೆ. ಎಕ್ಸಾಕ್ಟ್ಲಿ ಏನು ಅಂತಂದರೆ C15 C20 ಅವ್ರಿಗೆ ಎಲ್ಲರಿಗೂ ಓಕೆ 20th ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅದು ಡಿಫ್ರೆಂಟ್ ಬ್ಲಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ 20th ಅಂದರೆ ಇವತ್ತು 18th, ನಾಳಿದ್ದು ಐ ಥಿಂಕ್ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ. 20th to 27th. ಓಕೆ, ಒಂದೆರಡು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಹೇಳಿ, ಈ ಬೇಸಿಸ್ ಮೇಲೆ ನಾನು ಹೇಳಿದ್ದು ನಿಮಗೆ ರಿಸಲ್ಟ್ಸು Jan 20th ಒಳಗಡೆ ಬರುತ್ತೆ ಅಂತ. 10th ಒಳಗಡೆ ಬಂದರೂ ಆಶ್ಚರ್ಯ ಇಲ್ಲ. ಓಕೆ, 27th ವ್ಯಾಲ್ಯೂಯೇಷನ್ ಆಗ್ತಾ ಇದೆ. 20th ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಇಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ವ್ಯಾಲ್ಯೂಯೇಷನ್. ಸೊ ಕಮಿಂಗ್ ಬ್ಯಾಕ್ ಟು ದ ಮೇಕಪ್ ಎಕ್ಸಾಮ್ ಇನ್ಫಾರ್ಮೇಷನ್. ಓಕೆ, ಸೊ ಇವಾಗ ರಿಸಲ್ಟ್ ಬಗ್ಗೆ ಹೇಳಿದೆ, ವ್ಯಾಲ್ಯೂಯೇಷನ್ ಬಗ್ಗೆ ಹೇಳಿದೆ. ಇವಾಗ ಮೇಕಪ್ ಎಕ್ಸಾಮ್ ಇರುತ್ತೆ ಸರ್ ಅಂತ ತುಂಬ ಜನಕ್ಕೆ ಕೇಳ್ತಾ ಇದ್ದೀರಾ. ನೋಡಿ, ಮೇಕಪ್ ಎಕ್ಸಾಮ್ ಅನ್ನೋದು ಒಂದು ಆಪರ್ಚುನಿಟಿ ಕೊಡ್ತಾ ಇರೋದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ಒಂದು ಈವನ್ ಸೆಮ್ ಆದಮೇಲೆ, ಅಂದರೆ 2nd, 4th, 6th ಆದಮೇಲೆ ಏನಾದರೂ ಬ್ಯಾಕ್ಲಾಗ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸೆಮ್ಗೆ ಫ್ರೆಶ್ ಆಗಿ ಹೋಗ್ಲಿ ಅಂತ. ಓಕೆ, ಸೊ ಇದು ಮೇಕಪ್ ಎಕ್ಸಾಮ್ ಬಂದು ಆಡ್ ಸೆಮ್ಮಲ್ಲಿ ಬರಲ್ಲ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ನೋಡಿದ್ದೀನಿ, ಮೆಸೇಜ್ ಮಾಡ್ತಾ ಇರ್ತಾರೆ, ಸರ್ ಮೇಕಪ್ ಎಕ್ಸಾಮ್ ಇರುತ್ತಾ ಅಂತ. ಅಂಥವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇದು. ಪರ್ಟಿಕ್ಯುಲರ್ಲಿ ದ ಮೇಕಪ್ ಎಕ್ಸಾಮ್ ಅನ್ನೋದೇನಿದೆ, ಮೇಕಪ್ ಎಕ್ಸಾಮ್ ಬರೋದು ಆಡ್ ಸೆಮ್ಗೆ, ಅಂದರೆ 2nd ಸೆಮ್ ಆದಮೇಲೆ, 4th ಸೆಮ್ ಆದಮೇಲೆ, 6th ಸೆಮ್ ಆದಮೇಲೆ ಅಂಥವ್ರಿಗೆ. ಸೊ ಯಾರು 5th ಸೆಮ್ಮಲ್ಲಿ ಇದ್ದೀರಾ, ನೀವು 2 ಚಾನ್ಸ್ ಸಿಗುತ್ತೆ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ 5th ಸೆಮ್ ಡಿಸೆಂಬರಲ್ಲಿ ಎಕ್ಸಾಮ್ ಬರೆದಿದ್ದೀರಾ. ಇನ್ ಕೇಸ್ ನೀವೇನಾರ ಫೇಲ್ ಆದರೆ ಮತ್ತೆ ಮೇಲ್ ಎಕ್ಸಾಮ್ ಸಿಗುತ್ತೆ. ಏಪ್ರಿಲಲ್ಲಿ ಎಕ್ಸಾಮ್ ಸಿಗುತ್ತೆ. ಮೇಲ್ ಎಕ್ಸಾಮ್ ಸಿಗುತ್ತೆ. ಇನ್ನೂ ಒಂದು ಚಾನ್ಸು ಮೇಕಪ್ ಎಕ್ಸಾಮಲ್ಲಿ ಸಿಗುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಫೈನಲ್ ಇಯರ್ ಇದ್ದೀರಾ,
ಡೋಂಟ್ ಗೋ ಫಾರ್ ಮೇಕಪ್ ಎಕ್ಸಾಮ್. ಯಾಕಂದರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಯಾಕೆ ಸಹ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಮೇಕಪ್ ಎಕ್ಸಾಮ್ ಹೋದರೆ ನಿಮಗೆ ಫಸ್ಟ್ ರೌಂಡ್ಗೆ ಎಂಟ್ರಿ ಇರಲ್ಲ. ಯು ಡೈರೆಕ್ಟ್ಲಿ ಗೋ ಫಾರ್ ಸೆಕೆಂಡ್ ರೌಂಡ್. ಇಫ್ ಪಾಸಿಬಲ್ ಲೇಟ್ ಆಯಿತು ರಿಸಲ್ಟ್ ಅಂದರೆ ಥರ್ಡ್ ರೌಂಡ್ವರೆಗೂ ಚಾನ್ಸಸ್ ಇರುತ್ತೆ. ಅಷ್ಟರೊಳಗೆ ಸೀಟ್ಸ್ ಎಲ್ಲ ಖಾಲಿಯಾಗಿರುತ್ತೆ. ಓಕೆ, ಸೊ ಅದಕ್ಕೆ ಅಂತ ಥಿಂಕ್ ಮಾಡ್ಕೊಂಡು ಹೋಗ್ಬಿಡಿ. ಬಿಡಿ ಮೇಕಪ್ ಎಕ್ಸಾಮ್ ಐತೆ ಬರ್ಕೊಳ್ಳೋಣ ಮಾಡೋಣ ಅಂತ. ಬೇರೆಯವ್ರಿಗೆ ಓಕೆ, ಏನಾದ್ರು ಎಲಿಜಿಬಿಲಿಟಿ ಪ್ರಾಬ್ಲಮ್ ಆಯಿತಾ, ಮೇಕಪ್ ಎಕ್ಸಾಮ್ ಇರುತ್ತೆ, ಬರೋದು ಅಡ್ವಾಂಟೇಜ್ ತೊಗೊಬೋದು. ಓಕೆ, ಅದು ಬರೋದು ಮೇಯ್ನು ನೆಕ್ಸ್ಟ್ ಮೇ ಎಕ್ಸಾಮ್ ಆದಮೇಲೆ ಒಂದು ರಿಸಲ್ಟ್ ಬಂದಾದಮೇಲೆ ಒಂದು 10 days 15 days ಇರುತ್ತೆ. ಅದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ಇನ್ಫಾರ್ಮೇಷನ್ ಬೇಕು ಅಂದರೆ ಎಲ್ಲ ಗ್ರೂಪಲ್ಲಿರಿ, ಎಲ್ಲ ಅಪ್ಡೇಟ್ ಬರುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಮೇಕಪ್ ಎಕ್ಸಾಮ್. ಆರ್ ಸೆಮ್ಮಲ್ಲಿ ಬರಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಯಾರು ಹೇಳಿದ್ರು ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ನನ್ನ ಮೇಲೆ ಡೌಟ್ ಇಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಿಮ್ಮ HODs ಕೇಳಿ, ಅವರೇ ಹೇಳ್ತಾರೆ. ಓಕೆ, ಸೊ ಮೇಕಪ್ ಎಕ್ಸಾಮ್ ಬರೋದು E1 ಸೆಮ್ ಎಕ್ಸಾಮ್ ಆದ ಮೇಲೆ, ಆರ್ ಸೆಮ್ಮಲ್ಲಿ ಬರಲ್ಲ. ಓಕೆ, ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ವಾಟ್ ಐ ನೀಡ್ ಟು ಶೇರ್ ವಿತ್ ಯು. ಸೊ ರಿಸಲ್ಟ್ ಡೇಟ್, ವ್ಯಾಲ್ಯೂಯೇಷನ್, ಮೇಕಪ್ ಎಕ್ಸಾಮ್ ಇನ್ಫಾರ್ಮೇಷನ್ ಎಲ್ಲ ಕ್ಲಿಯರ್ ಆಯಿತು ಅನ್ಕೊತೀನಿ. ಇನ್ನೂ ಇನ್ ಕೇಸ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ವಿಡಿಯೋನ ಫಸ್ಟಿಂದ ನೋಡಿ, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ಹೇಳಿದ್ನಲ್ಲ, ND ಅಕಾಡೆಮಿದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಲೆ ಕೆಡಿಸ್ಕೊಂಬೇಡಿ, ಆನ್ಲೈನ್ ಆಫ್ಲೈನ್ ಅಂತ, ಇಟ್ ಡಸಂಟ್ ಮ್ಯಾಟರ್. ನಿಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಐ ಆಮ್ ರೆಡಿ ಟು ಹೆಲ್ಪ್ ಯು ಔಟ್, ಐ ಆಮ್ ರೆಡಿ ಟು ಗೈಡ್ ಯು. ಸೊ ಜಾಯಿನ್ ವಿತ್ ಮೀ ಆ್ಯಂಡ್ ಗೆಟ್ ಎ ಗುಡ್ ರ್ಯಾಂಕ್ಸ್ ಆ್ಯಂಡ್ ಗೆಟ್ ಎ ಗುಡ್ ಕಾಲೇಜ್. ಎಲ್ಲ ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.